ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿಯನ್ನು ನೆಲಸಮ ಮಾಡಿರುವ ಹಿನ್ನೆಲೆ ಚಳ್ಳಕೆರೆಯಲ್ಲಿ ಪ್ರತಿಭಟನೆ. ಚಳ್ಳಕೆರೆ ನಗರದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿಯನ್ನು ನೆಲಸಮ ಮಾಡಿರುವ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಎಂದು ವಿಷ್ಣು ಸೇನಾ ಅಧ್ಯಕ್ಷ ರಘು ತಿಳಿಸಿದರು. 2009 ಡಿಸೆಂಬರ್ 30 ರಂದು ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ರವರು ಅಕಾಲಿಕ ಮರಣ ಹೊಂದಿದ್ದು, ಅವರ ಅಂತ್ಯಕ್ರಿಯೆಯನ್ನು ಅಭಿಮಾನಿ ಸ್ಟುಡಿಯೋ ಮೇ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿಯನ್ನು ಧ್ವಂಸಗೊಳಿಸುವುದರ ಮೂಲಕ ವಿಕೃತಿ ಮೆರೆದಿದ್ದಾರೆ. ನಟನ ಆದರ್ಶವನ್ನು ತಿಳಿಯಬೇಕಾದ ನೆಲದಲ್ಲಿ ಅಪಮಾನ ಮಾಡಿರುವುದು ಖಂಡನೀಯ. ಇದು ಹಿಂದೂ ಸಂಸ್ಕೃತಿಯ ನೇಮದಂತೆ ವಿಷ್ಣುವರ್ಧನ್ ರವರ ಪುನರ್ ಸುವರ್ಣೀಯ ಮಂದಿರ ಸ್ಥಾಪಿಸುವಂತೆ ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ವತಿಯಿಂದ ಚಳ್ಳಕೆರೆಯಲ್ಲಿ ಇಂದು ಪ್ರತಿಭಟಿಸಿದ್ದೇವೆ ಎಂದರು. ಇನ್ನು ಈ ಪ್ರತಿಭಟನಾ ವೇಳೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ರಾಘವೇಂದ್ರ ಬಿಟ್ಟಿ, ಆರ್ ರವಿಕುಮಾರ್, ವಿ ರಾಮಾಚಾರ್, ಎಚ್ ಶ್ರೀನಿವಾಸ್, ತಿಪ್ಪೇಸ್ವಾಮಿ ಸಹಿತ ಕೈ ಅಭಿಮಾನಿಗಳು ಭಾಗವಹಿಸಿದ್ದರು. ಎಲ್ಲಿಗೂ ಹೋಗಂಗಿಲ್ಲ, ಆ ಥರ ಹಿಂಸೆ ಮಾಡ್ಕೊಂಬಂದ್ರು. ಅವ್ರು ಇದ್ದೋದಂಗೆ ಮಾಡಿದೆ. 15 ವರ್ಷ 16 ವರ್ಷ ಆಯಿತು, ಆದರೂ ಅವ್ರಿಗೆ ಒಂದು ಒಳ್ಳೆ ಬೆಲೆ ಕೊಡ್ತಾ ಇಲ್ಲ. ಕರ್ನಾಟಕದ ಚಿತ್ರರಂಗ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಒಳ್ಳೆ ಮನ್ನಣೆ ಕೊಡ್ತಾ ಇಲ್ಲ. ಅಂಥ ತಪ್ಪ ಏನು ಮಾಡಿದ್ರು? ವಿಷ್ಣು ಅಪ್ಪಾಜಿ ತಪ್ಪು ಮಾಡಿದ ತಪ್ಪೇನು? ಕರ್ನಾಟಕ ಹುಟ್ಟಿದ ತಪ್ಪ? ಕನ್ನಡ ಸಿನಿಮಾಗಳು ಮಾಡಿದ ತಪ್ಪ? ಯಾವ ತಪ್ಪು? ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಹೊತ್ಕೊಂಡೆ ಹೆಣ್ಣು ಮಕ್ಕಳಿಗೆ ಇದು ಫಾಲೋವರ್ಸು. ವಿಷ್ಣು ಅಪ್ಪಾಜಿ ಇದ್ದಷ್ಟು ಫಾಲೋವರ್ಸ್ ಇನ್ನು ಯಾರೂ ಅಲ್ಲ. 16 ವರ್ಷ ಆಯ್ತು ಅಪ್ಪಾಜಿ ತೀರ್ಕೊಂಡು. ಆದ್ರೂ ಇವ್ರಿಗೆ ಎಷ್ಟು ಬೆಲೆ ಇದೆ ಅಂತಂದರೆ ಲಕ್ಷ ಜನ ಹೋಗ್ತಾರೆ ಪ್ರತಿ ವರ್ಷ ಬರ್ತಡೇ ಅಂತೇಳಿ. ಅವ್ರು ಪುಣ್ಯ ಸ್ಮರಣೆಗೆ ಅಂತ ಪ್ರತಿ ವರ್ಷ ಹೋಗಿ ನಮಸ್ಕಾರ ಮಾಡ್ಕೊಂಬರೋರು. 30 ವರ್ಷ ಒಳಗೆ ಬಿಟ್ಟಿರಲಿಲ್ಲ, ಆದರೂ ಲೈನ್ ಮಾಡ್ಕೊಂಡು ಹೋಗಿ ನಮ್ಮ ಅಪ್ಪಾಜಿ ಈಗ ಬಂದಿದ್ದಾರೆ ಅಂತೇಳಿ ಮಾಡ್ಕೊಂಬಂದ್ರು. ಇಷ್ಟೆಲ್ಲ ಅನ್ಯಾಯ ಯಾಕೆ? ಅದಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಬದುಕಿದಾಗೂ ನೋವು ಕೊಟ್ಟಿದ್ದೀರಾ, ಈಗ ಸತ್ತಾಗೂ 16 ವರ್ಷ ಕೊಟ್ಟಿದ್ದೀರಾ, ಇದು ಸಾಕು. ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮಗೆ 5 ಎಕರೆ ಬೇಡ, 2 ಎಕರೆ ಬೇಡ. ನಮ್ಮ ಅಪ್ಪಾಜಿ ಪೂಜೆ ಮಾಡೋಕ್ಕೋಸ್ಕರ ಪ್ರತಿ ವರ್ಷಕ್ಕೆ 2-3 ಸಾರಿ ಹೋಗಿ ಬರೋಂಗೆ ನಮಗೆ ಅಲ್ಲಿ ಒಂದು ಸ್ಮಾರಕ ಬೇಕು. ನಾವೇನು ಜಾಸ್ತಿ ಕೇಳ್ತಿಲ್ಲ. ಇನ್ನೊಂದು, ಅಲ್ಲಿ ಬೆಲೆ ಕೊಡ್ತೀವಿ, ಎಷ್ಟು ಬೇಕಾದ್ರೂ ಕೊಡ್ತೀವಲ್ಲ ಅದಕ್ಕೆ. ಇವತ್ತಿನ ಬೆಲೆ ಏನಾಯಿತು? 2 ಪಟ್ಟು ಕೊಡ್ತೀವಿ. ಅಲ್ಲಿ ನಾವು ಕೊಡೋಕೆ ರೆಡಿದ್ದೀವಿ. ಅಭಿಮಾನ ಕೊಡೋಕೆ ರೆಡಿದ್ದಾರೆ. 100 ರೂಪಾಯಿ ಒಬ್ಬೊಬ್ಬ ಅಭಿಮಾನ 1000 ರೂಪಾಯಿ ಕೊಡೋಕೆ ರೆಡಿದ್ದಾರೆ. ಅಲ್ಲಿ ಎಷ್ಟಿದೆ ಬೆಲೆ, ಇವತ್ತಿನ ಬೆಲೆ ಎಷ್ಟಿದೆಯೋ ಅದನ್ನು 2ರಷ್ಟು ಕೊಡ್ತೀವಿ. ನಮಗೆ ಬೇಕಾಗಿರೋದು ಇಷ್ಟೇ. ಹಿಂದೂ ಧರ್ಮದ ಪ್ರಕಾರ ಯಾವ ವ್ಯಕ್ತಿಯನ್ನು ಮಣ್ಣು ಮಾಡಿರ್ತಾರೋ ಅಲ್ಲೇ ಸಮಾಧಿ ಮಾಡೋದು ಎಲ್ಲರಿಗೂ ಗೊತ್ತಾಯ್ತು ವಿಷಯ. ಅದರಲ್ಲಿ ನಮ್ಮ ಅಪ್ಪಾಜಿ ಇಂಥದ್ದು ಯಾವತ್ತೂ ಅಹಿಂಸೆಗೆ ಹೋಗಿಲ್ಲ, ಇದು ಮಾಡಿಲ್ಲ, ಶಾಂತಿಯಿಂದನೇ ಮಾಡಿದ್ದಾರೆ. ಯಾರೋ ಹೊಡೆದ್ರೂ ಇದುವರೆಗೂ ಇಷ್ಟುವರೆಗೂ ಎಷ್ಟೇ ಹೊಡೆದಾರೆ, ಇದುವರೆಗೂ ಕಂಪ್ಲೇಂಟ್ ಆಗಿಲ್ಲ. ಒಂದು ಬೇಕಾದ್ರೆ ಚೆಕ್ ಮಾಡಿರಿ. ನಮ್ಮ ಅಪ್ಪಾಜಿ ಇಷ್ಟುವರೆಗೆ ಬಂದು 60 ವರ್ಷ ಆಯಿತು ಸಿನಿಮಾ ರಂಗಕ್ಕೆ ಬಂದು. ಅಷ್ಟು ಹೊಡೆದ್ರು, ಅಷ್ಟು ಅನ್ಯಾಯ ಮಾಡಿದ್ರು, ಹೋಗಿ ಪೊಲೀಸ್ ಕಂಪ್ಲೇಂಟ್ ಇಲ್ಲ, ಒಂದು ಏನೂ ಇಲ್ಲ. ಕಾರಣ ಏನು? ನಮ್ಮ ಅಪ್ಪಾಜಿಗೆ ಗಲಾಟೆ ಬೇಕಿಲ್ಲ, ಒಂದು ಏನೂ ಬೇಕಿಲ್ಲ. ಎಷ್ಟು ಶಾಂತಿ ಪ್ರಿಯರು ಅಂತಂದರೆ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾವು ಸರ್ಕಾರನ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಅಪ್ಪಾಜಿಗೆ ಅದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕು. ವಿಷ್ಣು ಅಪ್ಪಾಜಿ ಅವರು ಅದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕು. ಗೌರ್ಮೆಂಟ್ ಅವ್ರಿಗೆ ದುಡ್ಡು ಕೊಡೋದು ಬೇಡ, ಬೇರೆ ಯಾರು ಕೊಡೋದು ಬೇಡ. ನಮಗೆ ಅದೆಷ್ಟು ಗುಂಟೆ ಕೇಳಿದಾರೋ ಅಭಿಮಾನಿಗಳು ಅಷ್ಟೇ ಗುಂಟೆ ಕೊಡಲಿ. ಇವತ್ತಿನ ಬೆಲೆ ಏನಾಯಿತು ಅದಕ್ಕೇ 2ರಷ್ಟು ನಾವು ಕೊಡೋಕೆ ಹೇಳಿದ್ದೀವಿ. ನಮ್ಮ ಮನವಿ ಇಷ್ಟೇ, ನಮ್ಮ ಅಪ್ಪಾಜಿ ಅಂತ್ಯಕ್ರಿಯೆ ನಡೆಯಿತು ಅದೇ ಸ್ಥಳದಲ್ಲಿ ಒಂದು ಸ್ಮಾರಕ ಆಗಬೇಕು. ನಮಗೆ ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ಕೋಬೇಕು. ಇಷ್ಟು ಹೇಳಿ ನಮ್ಮ ಈ ಮಾತನ್ನು ಮುಗಿಸ್ತೀವಿ.